ಸ್ವಾಭಿಮಾನಿ ಕಬ್ಬು ಬೆಳೆಗಾರರ ಐಕ್ಯ ಹೋರಾಟ ಸಮಿತಿ ಹಾಗೂ ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘ ಅಫಜಲ್ಪುರ್ ವತಿಯಿಂದ ಭೀಮಾ ನದಿಗೆ ನೀರು ಹರಿಸುವಂತೆ ಆಗ್ರಹಿಸಿ ನಡೆಯುತ್ತಿರುವ 4ನೇ ದಿನದ ಧರಣಿ ಹೋರಾಟದಲ್ಲಿ ಭಾಗವಹಿಸಿದ ಜೆಡಿಎಸ್ ಪಕ್ಷದ ಹಿಂದುಳಿದ ವರ್ಗದ ರಾಜ್ಯಾಧ್ಯಕ್ಷರ ಶಿವಕುಮಾರ್ ನಾಟಿಕರ್ ಅವರು ಮಾತನಾಡಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡ ನಿತಿನ್ ಗುತ್ತೇದಾರ್ ಅವರು ಕೂಡ ಭಾಗವಹಿಸಿದ್ರು. ಭೀಮಾ ನದಿ ಸಂಪೂರ್ಣ ಬತ್ತಿ ಹೋಗಿದ್ದು ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಳೆಗಳು ಒಣಗುತ್ತಿದ್ದು ಪ್ರತಿ ಬಾರಿ ಹೋರಾಟದ ಮೂಲಕವೇ ನಮ್ಮ ಹಕ್ಕಿನ ನೀರನ್ನು ಕೇಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಹಾರಾಷ್ಟ್ರದಲ್ಲಿನ ನಮ್ಮ ಪಾಲಿನ ನೀರು ಪಡೆಯುವುದು ನಮ್ಮ ಹಕ್ಕಾಗಿದ್ದು ಈ ವಿಚಾರದಲ್ಲಿ ರಾಜಕೀಯ ಭೇದ ಭಾವ ಬದಿಗಿಟ್ಟು ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಟ ನಡೆಸಬೇಕಾಗಿದೆ ಎಂದು ಕರೆ ನೀಡಿದರು. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮಹಾರಾಷ್ಟ್ರದ ಸರ್ಕಾರದ ಮೇಲೆ ಒತ್ತಡ ಹೇರಿ ಕರ್ನಾಟಕಕ್ಕೆ ಸೇರಬೇಕಾದ ನೀರನ್ನು ಬಿಡುಗಡೆ ಮಾಡಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಮುಖಂಡರಾದ ನಿತಿನ್ ಗುತ್ತೇದಾರ್ ಅವರು ಮಾತನಾಡಿ, ಭೀಮಾ ನದಿಗೆ ನೀರು ಹರಿಸುವ ಕುರಿತು ಸಂಬಂಧಪಟ್ಟ ಸಚಿವರೊಂದಿಗೆ ತಕ್ಷಣ ಚರ್ಚಿಸಿ ರೈತರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಿದರು. ಚನ್ನು ಹಿಂಚಗಿರಿ, RJ32 ಕನ್ನಡ ನ್ಯೂಸ್, ಅಫಜಲ್ಪುರ್. ಸಮಸ್ಯೆ ಏನಿದೆ ಅಂತೇಳಿ ಅದಕ್ಕೆ ಪರಿಹಾರಕ್ಕೆ ಸೂಚನೆ ಮಾಡತಕ್ಕಂತ ಕೆಲಸನೇ ಮಾಡಬೇಕೆ ಹೊರತು ನಾವು ವೈಯಕ್ತಿಕವಾದಂತ ದ್ವೇಷಗಳಿಗೆ ಹೋಗಿ ನಿಂತ್ಕೊಂಡಿ ಅಂದ್ರೆ ನಿಜವಾದ ಈ ಹೋರಾಟಕ್ಕೆ ಏನು ನ್ಯಾಯವನ್ನ ದೊರಿಬೇಕಾಗ್ಯದಲ್ಲ ಅದು ದೊರಲಿಕ್ಕೆ ಅದು ಸಾಧ್ಯ ಆಗಲ್ಲ. ಮತ್ತೆ ಇದೇ ಕಚ್ಚಾಟವನ್ನ ನಡೀತದೆ. ಭವಿಷ್ಯದಲ್ಲಿ ಭೀಮಾ ನದಿಯನ್ನ ಉಳಿದ್ರೆ ಅಫಜಲ್ಪುರ ತಾಲೂಕಿನ ರೈತರು ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಆ ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ನಾವು ಇವತ್ತು ಸುಮಾರು 8 ದಿನಗಳಿಂದ ನಾವು ಒಂದು ತಯಾರಿಯನ್ನ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ರೈತರಿಗೆ ಹೇಳಕ್ಕೆ ಬಯಸ್ತಾ ಇದ್ದೇನೆ, ನಮ್ಮ ಸರ್ಕಾರ ಗಂಭೀರವಾಗಿ ಕೇಂದ್ರ ಸರ್ಕಾರ ಮೇಲೆ ಮತ್ತು ಮಹಾರಾಷ್ಟ್ರದ ಮೇಲೆ ಒತ್ತಡವನ್ನ ಹಾಕದೆ ಹೋದ್ರೆ ಗುಲ್ಬರ್ಗ ಹೈಕೋರ್ಟ್ ನಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಹಾಕಲಿಕ್ಕೆ ಎಲ್ಲ ರೀತಿಯಿಂದ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದೀವಿ. ಏನಂತ ಆಗ್ತದಂದ್ರೆ ನಾವು ಡೈರೆಕ್ಟ್ ಆಗಿ ಇವತ್ತು ಮಹಾರಾಷ್ಟ್ರದಿಂದ ನಮ್ಮ ನೀರು ಬರ್ತಾ ಇಲ್ಲ ಅಂತೇಳಿ ಹಾಕ್ಲಿಕ್ಕೆ ನಮ್ಗೆ ಅವಕಾಶ ಇಲ್ಲ. ನಮ್ಮ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸಲಿಕ್ಕೆ ನಮಗೆ ಮಹಾರಾಷ್ಟ್ರದಿಂದ ನಮ್ಮ ಹಕ್ಕಿನ ನೀರು ಬರ್ಬೇಕಲ್ಲ, ಅದು ಬರ್ತಾ ಇಲ್ಲ. ನಾವು ಹೋರಾಟ ಮಾಡಿದ್ರೆ ನೀವು ಕೇಳಲಾಗಿರಿ, ನಮ್ಮ ಮಾತು ನೀವು ಕೇಳಿ ಮಹಾರಾಷ್ಟ್ರದಲ್ಲಿ ನೀರು ಕೇಳ್ರಿ. ಅವ್ರು ಕುಡ್ಲಿಲ್ಲ ಅಂದ್ರ ಕಳತನದಿಂದ ನೀರು ಬಳಸ್ಕೊಳಕತ್ತಾರ, ಅವ್ರು ಎಲ್ಲಿ ಕಳತನದಿಂದ ಬಳಸ್ಕೊಳಕತ್ತಾರ ನಾವು ಗುರುತು ಹಚ್ಚಿ ಇವತ್ತು ಕೇಂದ್ರ ಜಲ ಆಯೋಗದಿಂದ ಮುಂದೆ ನಮ್ಮದು ಬೇಡಿಕೆ ಇಡ್ರಿ. ಅವರು ಕೇಳಿದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ನಮ್ಮದು ಅಪೀಲು ಹೋಗ್ರಿ, ನಮ್ಮ ನ್ಯಾಯ ಸಿಗುತ್ತದ. ನಾವು ರೈತರು ಉಳಿಬೇಕಾಗ್ಯದ, ಅದು ನಂಬಿಕೊಂಡು ಇಷ್ಟು ಎಕರೆ ನಾವು ಕಬ್ಬು ಹಚ್ಕೊಂಡಿವಿ. ಪ್ರತಿ ವರ್ಷ 100 ಕೋಟಿ ಕಬ್ಬನ್ನ ಬೆಳೆಯನ್ನ ಒಣಗಿ ಹೋಗ್ತಾ ಇದೆ ಅಂತ ಹೇಳಿ ಇವತ್ತು ಹೈಕೋರ್ಟ್ PL ಮುಖಾಂತರ ಸರ್ಕಾರದ ಮೇಲೆ ಒತ್ತಡ ಹಾಕ್ಸಲು ಕೂಡ ಏನು ಮಾಡಬೇಕು ಅಂತ ಹೇಳಿ ಅದ್ರ ಬಗ್ಗೆ ಯೋಚನೆಯನ್ನ ನಡೆಸಿದ್ದೇವೆ. ಒಂದು ಭೀಮಾದಲ್ಲಿ ನೀರು ಸುಲಭವಾಗಿ ಹೋಗಿತ್ತು ಅಂದ್ರೆ ನಾವು PL ಹೋಗ್ಲಿಕ್ಕೆ ಅಷ್ಟು ಸರಳ ಆಗಿಲ್ಲ, ಕಾನೂನಾತ್ಮಕವಾದ ತೊಡಕು ಬರ್ತಿತ್ತು. ಈಗ ನೀರು ಇಲ್ಲಾರ್ಬಟ್ಟಿಗೆ ಮತ್ತು ಮಳೆ ಇಲ್ಲಾರ್ಬಟ್ಟಿಗೆ ನೀರು ಭೀಮಾ ನದಿಗೆ ಹರಿದು ಹೋಗಿಲ್ಲ. ಹಾಗಾಗಿ ನಾವು ಕೇಳಲಿಕ್ಕೆ ಅದೊಂದು ಅವಕಾಶ ಇದೆ. ಇನ್ನೊಂದು ಕಡೆಗೆ ನಿಮ್ಮ ಕಡೆಯಿಂದ ಏನು ಒತ್ತಡ ನಡೀಬೇಕು, ರೈತ ಶಾಶ್ವತವಾಗಿ ಅಫಜಲ್ಪುರ ಭೀಮಾ ತೀರದ ಭಾಗದ ಎಲ್ಲ ರೈತರಿಗೆ ಅನುಕೂಲ ಆಗ್ತದೆ. ನಾವು ಇವತ್ತು ಹೇಳ್ತಾ ಇದ್ದೀವಿ ಬರೇ 70,000 ಟನ್ ಕಬ್ಬು ಬೆಳೀತಾ ಇದ್ದೀವಿ ಅಂತ ಹೇಳಿ. ಅಫಜಲ್ಪುರದಲ್ಲಿ ನೀರಿನ ಸೋರ್ಸ್ ಎಷ್ಟಿದೆ ಅಂದ್ರೆ ನಾವು 2 ಲಕ್ಷ ಎಕರೆ ಪ್ರದೇಶವನ್ನ ಕಬ್ಬು ಬೆಳೀಬಹುದು. 2 ಲಕ್ಷ ಎಕರೆ ಕಬ್ಬನ್ನ ಬೆಳೀಬಹುದು. 10 ವಾಟರ್ ಸೋರ್ಸ್ ಅನ್ನ ಮಾಡಬಹುದು. ಇವತ್ತು ನೋಡಿ, ಒಂದು ಕಡೆಗೆ ಕೆರೆ ತುಂಬುವಂತ ಯೋಜನೆಯನ್ನ 2017ರಲ್ಲಿ ಟೆಂಡರ್ ಆಗಿರುವಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಹತ್ರ 380 ಕೋಟಿಯಷ್ಟು ಯೋಜನೆಗಳು ಕೆರೆ ತುಂಬತಕ್ಕಂಥದ್ದು, ಅಮರ್ಜ ಡ್ಯಾಮ್ ತುಂಬತಕ್ಕಂಥದಕ್ಕೆ 380 ಕೋಟಿ ಖರ್ಚು ಮಾಡಿದ್ದಾರೆ. 10 ವರ್ಷ ಆಯಿತು, ಇವತ್ತಿಗೂ ಕೂಡ ಒಂದು ಕೆರೆಗೆ ಒಂದು ಹನಿ ನೀರು ಕೂಡ ಬಿದ್ದಿಲ್ಲ. ರೊಕ್ಕ ಖರ್ಚಾಗಿ ಹೋಗಿದೆ. ಎಲ್ಲರೂ ಹೇಳ್ಕೊತಾರೆ ನಮ್ಮ ಕನಸಿದೆ, ನಾ ಕೆರೆ ತುಂಬ್ತಾ ಇದ್ದೀನಿ ಅಂತ ಹೇಳಿ 100 ಕೋಟಿ ರೊಕ್ಕ ಖರ್ಚಾದ್ರು ಒಂದು ಹನಿ ಕೆರೆ ತುಂಬಿಲ್ಲ. ಕೆರೆ ತುಂಬಿದ್ರೆ ಏನಾಗ್ತಿತ್ತು ಅಂದ್ರೆ ಆ ಭಾಗದಲ್ಲಿ ಏನು ಕಬ್ಬು ಅಣಿಸ್ತಾ ಇವೆಯಲ್ಲ, ಅಂತರ್ಜಲ ಮಟ್ಟ ಹೆಚ್ಚಿರ್ತಿತ್ತು, ಬಾವಿಗಳಿಗೆ ನೀರಿರ್ತಿತ್ತು, ಬೋರ್ಗಳಿಗೆ ನೀರಿರ್ತಿತ್ತು, ರೈತರ ಕಬ್ಬುಗಳನ್ನ ಒಣಗ್ತಿರ್ಲಿಲ್ಲ. ಇಂಥ ಸಂದರ್ಭದಲ್ಲಿ ಇವತ್ತು ಭೀಮಾ ನದಿ ಒಂದು ಕಡೆಗೆ ಪತ್ತೆ. ಮೊನ್ನೆ ತಾನೇ ಮುಖ್ಯಮಂತ್ರಿಯವರು ಬಂದಾಗ ಕೂಡ ನಾವೆಲ್ಲ ಪಕ್ಷದ ವತಿಯಿಂದ ಕೂಡ ನಾವು ಆಗ್ರಹ ಮಾಡಿದ್ದೀವಿ, ಬರ ಘೋಷಿತ ಮಾಡಬೇಕು. ಯಾಕಂದ್ರೆ ಸಾಕಷ್ಟು ಬೆಳೆ ಹಾನಿಯಾಗಿದೆ ನಮ್ಮ ಹತ್ರ.
ಅದು ಏನು ಮಾಡ್ತೀರಿ ಈಗಲೇ ತಕ್ಷಣ ಹೇಳ್ರಿ, 1 ಲಕ್ಷ ಮಾಡ್ತೀರಿ ಅಥವಾ 50,000 ಮಾಡ್ತೀರಿ ಅಂತಕ್ಕಂಥದ್ದು ನಾವು ಕೂಡ ಭಾಳಷ್ಟು ಒತ್ತಡ ಹೇಳಿ ಸಾಲ ಮನ್ನಾ ಮಾಡೋದು. ಆದರೂ ಕೂಡ ಅವರು ಏನೋ ಸಮಾಲೋಚನೆ ಮಾಡಿ ಹೇಳ್ತೀನಿ ಅಂತಕ್ಕಂಥದ್ದು ಅವ್ರು ಹೇಳಿದ್ದಾರೆ. ಇನ್ನು ಮುಂದೆ ಕಾಯ್ದು ನೋಡೋಣ. ರೈತರ ಸಮಸ್ಯೆ ಬಗೆಹರಿಸಕ್ಕೆ ಸರ್ಕಾರದಿಂದ ಆಗಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡೋಕ್ಕೆ ಯಾವತ್ತೂ ಸಿದ್ಧ. ನಿಮ್ಮ ಜೊತೆ ಸದಾ ನಾನು ಶಿವಕುಮಾರ್ ನಾಟಿಕರ್ ಅವರು ಸದಾ ನಿಮ್ಮ ಜೊತೆಲಿ ಇರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಬಹುತೇಕ ಇವತ್ತು ಏನೋ ನೀರು ಬಿಡೋ ಲಕ್ಷಣ ಅದ. ನಿನ್ನೆ ನಡೆದ ಮಳೆ ಬರೋ ಲಕ್ಷಣ ಕಂಡೇವ, ಆದರೂ ಕೂಡ ಕಬ್ಬು ಒಣಗ್ತಾ ಇದೆ. ಆದ್ರೆ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ, ಮಳೆ ನಮ್ಮ ಭಾಗಕ್ಕೆ ಮಳೆ ಆಗಲಿ, ರೈತರ ಕಷ್ಟ ಎಲ್ಲ ಬಗೆಹರಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ, ನಾನು ಕೂಡ ಯಾವತ್ತೂ ಸದಾ ನಿಮ್ಮ ಹೋರಾಟಕ್ಕೆ ಬೆಂಬಲವಾಗಿರ್ತೀನಿ. ಬರೀ ರೈತರ ಹೋರಾಟ ಅಷ್ಟೇ ಅಲ್ಲ, ಏನಾದರೂ ತಮ್ಮ ಕಷ್ಟ ಇದ್ದರೆ ಯಾವತ್ತೂ ಕೂಡ ನಾವು ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ